ಹಾಯ್, ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲರಿಗೂ ಯಾವತ್ತಾದರೂ ಒಂದಿನ ಯಾವುದೋ ಒಂದು ಕ್ಷಣದಲ್ಲಿ ಒಂದು ಯೋಚನೆ ಬಂದಿರುತ್ತೆ. ಶಿವ ಅಷ್ಟು ದೊಡ್ಡ ದೇವರು. ಶಿವನೇ ಮನಸ್ಸು ಮಾಡಿದ್ರೆ ತನ್ನ ಮಗನ ತಲೆ ಕಡಿಯೋ ಅವಶ್ಯಕತೆನೇ ಇರಲಿಲ್ಲ. ತನ್ನ ದಿವ್ಯ ದೃಷ್ಟಿಯಿಂದನೇ ಆ ಬಾಲಕ ನನ್ನ ಮಗ ಅನ್ನೋದನ್ನ ಶಿವ ಗ್ರಹಿಸ್ಬೋದಿತ್ತು. ಆದರೂ ಯಾಕೆ ತಲೆ ಕಡಿಬೇಕಾಗಿ ಬಂತು? ಏತಕ್ಕೋಸ್ಕರ ಆನೆ ತಲೆನ ತಂದು ಜೋಡಿಸ್ಬೇಕಾಗಿ ಬಂತು? ಇದನ್ನ ನಾವು ಯೋಚನೆ ಮಾಡಿರ್ತೀವಿ ಅಲ್ವಾ? ಇದಕ್ಕೋಸ್ಕರ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ. ಆ ಕತೆ ಏನಪ್ಪಾ ಅಂದ್ರೆ, ಮಾಲಿ ಮತ್ತೆ ಸುಮಾಲಿ ಅಂತಕ್ಕಂಥ ಇಬ್ರು ರಾಕ್ಷಸರಿರ್ತಾರೆ. ಆ ರಾಕ್ಷಸರು ಏನೋ ತಪ್ಪು ಮಾಡಿದ್ರು ಅನ್ನೋ ಕಾರಣಕ್ಕೆ ಸೂರ್ಯದೇವ ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಆದ್ರೆ ಆ ಮಾಲಿ ಮತ್ತೆ ಸುಮಾಲಿ ಇದಾರಲ್ಲ, ಅವರಿಬ್ರು ಶಿವ ಭಕ್ತರು. ಆಗ ಅವರು ಸೂರ್ಯದೇವ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಶಿವನನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಶಿವ ತಕ್ಷಣಕ್ಕೆ ಬರ್ತಾರೆ. ಶಿವ ತಕ್ಷಣಕ್ಕೆ ಬಂದು ಸೂರ್ಯದೇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೂರ್ಯದೇವರನ್ನ ಟೆಂಪರರಿಯಾಗಿ ಡಿಸಪಿಯರ್ ಆಗೋ ತರ ಮಾಡ್ತಾರೆ. ಸೂರ್ಯದೇವ ಯಾರು? ಸೂರ್ಯದೇವ ಕಶ್ಯಪ ಮಹಾಮುನಿಯ ಮಗ. ಕಶ್ಯಪ ಮುನಿಗಳು ಆಗ ಅಲ್ಲಿ ಬರ್ತಾರೆ. ಅವ್ರಿಗೆ ತುಂಬಾ ಬೇಸರ ಆಗುತ್ತೆ. ತನ್ನ ಮಗನ್ ಯಾವುದೇ ತಪ್ಪಿಲ್ದೆ ಶಿವ ತನ್ನ ಮಗನಿಗೆ ಶಿಕ್ಷೆ ಕೊಟ್ಟಿದ್ರು ಅಂತ. ಆದ್ರೆ ಕಶ್ಯಪ ಮಹಾಮುನಿ ಬರೋಷ್ಟ್ರೊಳಗೆ ಶಿವ ಸೂರ್ಯದೇವ್ರನ್ನ ನಾರ್ಮಲ್ ಆಗಿ ಮಾಡ್ಬಿಟ್ಟಿರ್ತಾರೆ ಆಲ್ರೆಡಿ. ಆದ್ರೂ ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ ಕಶ್ಯಪ ಮಹರ್ಷಿಗಳು. ಆ ರೀತಿ ಇದ್ದಾಗ ಶಿವನ್ಗೆ ಕಶ್ಯಪ ಮಹರ್ಷಿಗಳು ಒಂದು ಶಾಪ ಕೊಡ್ತಾರೆ. ನಾನು ಹೇಗೆ ನನ್ನ ಮಗನ ಕುರಿತಾಗಿ ಈ ರೀತಿ ದುಃಖ ಪಡ್ತಾ ಇದ್ದೀನೋ, ನೀನು ಹಾಗೆ ಟೆಂಪರರಿ ಆಗ್ಲಿ ನಿಮ್ಮ ಮಗನ ಕುರಿತಾಗಿ ದುಃಖ ಪಡುವಂತ ಟೈಮು ಬಂದೇ ಬರುತ್ತೆ. ಆ ಸಮಯನ ನೀವು ಅನುಭವಿಸ್ತೀರಾ ಅಂತ ಶಾಪ ಕೊಡ್ತಾರೆ. ಶಿವ ಮಹಾದೇವ, ಶಿವನೇ ಮನ್ಸು ಮಾಡಿದ್ರೆ ಆ ಶಾಪ ಕೂಡ ಅವ್ರ ಮೇಲೆ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ಯಾವ ಶಾಪನೂ ತಟ್ಟಲ್ಲ. ಆದ್ರೆ ಕಶ್ಯಪ ಮಹರ್ಷಿಗಳು ಒಬ್ಬ ಮಹಾಮುನಿ, ಅವರ ಒಂದು ಸ್ಥಾನಕ್ಕೆ ಬೆಲೆ ಕೊಟ್ಟು ಶಿವ ಆ ಶಾಪನ ತನ್ನ ಮೇಲೆ ಹಾಕೋತಾರೆ. ಇಲ್ಲಿ ನಮ್ಗೆಲ್ಲ ಬರೋ ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ, ಆ ಮಾಲಿ ಮತ್ತೆ ಸುಮಾಲಿನ ಯಾಕೆ ಶಿವ ನಾಶ ಮಾಡ್ಲಿಲ್ಲ? ಅವರಿಬ್ಬರನ್ನ ಯಾಕೆ ಪನಿಷ್ ಮಾಡ್ಲಿಲ್ಲ? ಮಿಗ್ಲಾಗಿ ಸೂರ್ಯದೇವ್ರನ್ನ ಏನಕ್ಕೆ ಪನಿಷ್ ಮಾಡಿದ್ರು ಅಂತ ನಮ್ಗೆ ಯೋಚನೆ ಬರುತ್ತೆ. ಈಗ ಈ ಮಾಲಿ ಮತ್ತೆ ಸುಮಾಲಿ ಯಾರು ಅಂದ್ರೆ, ಈ ರಾವಣ ಕುಂಭಕರ್ಣನ ಡೈನಾಸ್ಟಿ ಏನಿದೆ ಅಲ್ಲ, ಅದು ಎಸ್ಟಾಬ್ಲಿಷ್ ಆಗೋಕೆ ಕಾರಣಕರ್ತರು ಅವರು. ಈಗ ರಾವಣ ಕುಂಭಕರ್ಣನೇ ಇಲ್ಲ ಅಂದ್ರೆ ಶ್ರೀರಾಮನ ಅವತಾರ ಹೇಗಾಗುತ್ತೆ? ಶಬರಿ, ಅಹಲ್ಯ ಅಂತ ಎಷ್ಟೋ ಕೋಟ್ಯಾಂತರ ಜನ ಭಕ್ತರು ಶ್ರೀರಾಮನ ಅವತಾರಕ್ಕೋಸ್ಕರ ಕಾಯ್ತಾ ಇದ್ರು. ಅದಕ್ಕೋಸ್ಕರ ಶಿವ ಮುಂದಾಲೋಚನೆ ಮಾಡಿ ಮಾಲಿ ಮತ್ತೆ ಸುಮಾಲಿನ ಪನಿಷ್ ಮಾಡದೆ ಶಾಪನ ಅವ್ರ ಮೇಲೆ ತಗೊಳ್ಳೋದಕ್ಕೂ ಸಹ ರೆಡಿ ಆದರು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.